श्रीगुरुभ्यो नमः हरि ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च ಹನುಮಸ್ಮರಣಾತ್ ಭವೇತ್. ಎಲ್ಲ ವೀಕ್ಷಕ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಖ್ಯಪ್ರಾಣದೇವರ ಬಗ್ಗೆ ಒಂದೆರಡು ವಿಚಾರವನ್ನು ತಿಳಿದು ಅವರಲ್ಲಿ ಭಕ್ತಿಯನ್ನು ಮಾಡಿದಾಗ ಹೆಚ್ಚು ಅವರು ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾರೆ. ಈ ದಿಶೆಯಲ್ಲಿ ಮುಖ್ಯಪ್ರಾಣ ಅಂತ ಯಾಕೆ ಕರೆಯೋದು, ಮುಖ್ಯ ಅನ್ನುವ ವಿಶೇಷಣ ಏನು, ಪ್ರಾಣದೇವ ಅಂತ ಯಾಕೆ ಹನುಮಂತ ದೇವರನ್ನೋ ಭೀಮಸೇನ ದೇವರನ್ನೋ ಮುಖ್ಯಪ್ರಾಣ ಅಂತ ಕರೀಲಿಕ್ಕೆ ಏನು ಕಾರಣ? ತೊಟ್ಟಿಲಲ್ಲಿ ಇಟ್ಟ ಹೆಸರಂತೂ ಅಲ್ಲ, ತೊಟ್ಟಿಲಲ್ಲಿ ಇಟ್ಟ ಹೆಸರು ಹನುಮಂತ, ಆದರೆ ಮುಖ್ಯಪ್ರಾಣ ಅಂತ ಕರೆಯೋದಕ್ಕೆ ಏನು ಅಂತ ಪ್ರಶ್ನೆ ಬಂದಾಗ, ಪ್ರಾಣ ಅನ್ನುವ ಶಬ್ದ ಇದೆಯಲ್ಲ, ಆ ಶಬ್ದ ಎಲ್ಲ ಇಂದ್ರಿಯಗಳ ಸಂಕೇತ. ಪ್ರಾಣ ಅಂದ್ರೆ ಇಂದ್ರಿಯ ಅಂತ ಸಂಸ್ಕೃತದಲ್ಲಿ ಎಲ್ಲ ಇಂದ್ರಿಯಗಳನ್ನ ಕರೀತಾರೆ. ಆದರೆ ಎಲ್ಲಾ ಇಂದ್ರಿಯಗಳಿಗೆ ಪ್ರಧಾನವಾದ ಕ್ಯಾಪ್ಟನ್ ಇಂದ್ರಿಯ ಯಾವುದು ಅಂದ್ರೆ ನಮ್ಮ ಮುಖ್ಯ ಪ್ರಾಣದೇವರು. ಅಂದ್ರೆ ಇಂದ್ರಿಯ ಅನ್ನೋದಕ್ಕಿಂತ ಇಂದ್ರಿಯ ಅಭಿಮಾನಿ ದೇವತೆಗಳು ಎರಡೂ ಉಂಟು. ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು. ಎಲ್ಲಿವರೆಗೂ ಇದು ಕೆಲಸವನ್ನು ಮಾಡುತ್ತೆ? ವ್ಯಕ್ತಿ ಬದುಕಿದ್ದ ಅಂತಾದರೆ, ಹಾಗಾದರೆ ಪ್ರಾಣಶಕ್ತಿ ಒಳಗಿರುವ ಪ್ರಾಣದೇವರು ಹೊರಗೆ ಹೋಗಿಬಿಟ್ರೆ ಕಣ್ಣು, ಕಿವಿ, ಮೂಗು, ಬಾಯಿಗಳು ನೆಟ್ಟಗೆ ಇದ್ರೂ ಪ್ರಯೋಜನ ಇಲ್ಲ ಅಲ್ವಾ? ನಮ್ಮ ಶ್ರೀಪಾದರಾಜರು ಬಹಳ ಸುಂದರವಾಗಿ ಯುಕ್ತಿಯನ್ನ ಹೇಳ್ತಾರೆ. ಕರಣ ಅಂತ ಇಂದ್ರಿಯಗಳು, ಕರಣ ಅಂದ್ರೆ ಸಾಧನ ಅಂತ, ಜ್ಞಾನ ಸಾಧನಗಳಾದದ್ದರಿಂದ ಇಂದ್ರಿಯಗಳನ್ನ ಕರಣ ಅಂತ ಕರೀತಾರೆ. ನಮ್ಮಲ್ಲಿ ಜಡವಾದ ಇಂದ್ರಿಯ ಯಾವುದು ಕೆಲಸ ಮಾಡೋದಿಲ್ಲ ಅಂತ ಸಿದ್ಧಾಂತ. ಹಾಗಾದ್ರೆ ಆ ಇಂದ್ರಿಯಗಳಿಗೆ ನಿಯಾಮಕರಾದಂತಹ ಒಬ್ಬ ಚೇತನ ಇದ್ದಾರೆ, ದೇವತೆಗಳು. ಅವರನ್ನ ಆ ಇಂದ್ರಿಯಕ್ಕೆ ಅಭಿಮಾನಿ ದೇವತೆಗಳು ಅಂತ ನಾವು ಕರೀತೇವೆ. ಉಪನಿಷತ್ತುಗಳು ಅದನ್ನ ತಿಳಿಸಿಕೊಟ್ಟಿದೆ. ಈಗ ನಮಗೆ ಕಣ್ಣು ರೂಪಜ್ಞಾನವನ್ನ ಮಾಡಿಸಿಕೊಡುವ ಇಂದ್ರಿಯ, ಆದರೆ ಕಣ್ಣು ಅದು ಜಡವಾದಂತಹ ಇಂದ್ರಿಯ ನಮಗೆ ರೂಪಜ್ಞಾನವನ್ನ ಹೇಗೆ ಮಾಡಿಸಿಕೊಡೋದು? ಜ್ಞಾನ ಇದು ಚೇತನನ ಧರ್ಮ ಅಲ್ವಾ ಅಂದರೆ, ಆ ಕಣ್ಣಿಗೆ ಅಭಿಮಾನಿಯಾದ ದೇವತೆಗಳು ಅಂತ ಅವನು ಸೂರ್ಯ, ಕಿವಿಗೆ ದಿಗ್ದೇವತೆಗಳು ಅಂತ, ಹೀಗೆ ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಅವರೆಲ್ಲರೂ ಏನಾದರೂ ಸ್ವಲ್ಪ ನಮ್ಮಿಂದ ಹೊರಗೆ ಹೋದರೆ ನಮಗೆ ಟೈಟಲ್ ಬೇರೆ ಬರುತ್ತೆ. ಕರಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹಮನು ಅರಿತು ಪೆಣನೆಂದು ಪೇಳುವರು ಬುಧ ಜನ. ಇದು ಶ್ರೀಪಾದರಾಜರು ಕೊಡುವಂತಹ ಒಂದು ಸುಂದರವಾದ ಚಿಂತನೆಯ ಕ್ರಮ. ಕರಣಾಭಿಮಾನಿಗಳು, ಈಗ ಹೇಳಿದಂತೆ ಕರಣ ಅಂದ್ರೆ ಇಂದ್ರಿಯ, ಇಂದ್ರಿಯಕ್ಕೆ ಅಭಿಮಾನಿಗಳು ನಿಯಾಮಕರಾದ ದೇವತೆಗಳು. ಅವರೇನಾದರೂ ಮುನಿಸಿಕೊಂಡು ಹೋದರೆ, ನಮ್ಮ ದೇಹದಿಂದ ಅವರು ಹೊರಗೆ ಹೋದರೆ ಆ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಸೂರ್ಯ ಹೋದ ಅಂದ್ರೆ ಕಣ್ಣು ಕಾಣೋದಿಲ್ಲ, ಕುರುಡ ಅಂತಾರೆ, ಕಿವುಡ ಅಂತಾರೆ, ಆದರೆ ವ್ಯಕ್ತಿಯನ್ನ ಮನೆಯಿಂದ ಹೊರಗಾಕೋದಿಲ್ಲ, ಇನ್ನು ಬದುಕಿದ್ದಾನೆ ಅಂತ. ಎಲ್ಲಾ ಇಂದ್ರಿಯಗಳು ನೆಟ್ಟಗಿದ್ದು ಮುಖ್ಯ ಪ್ರಾಣದೇವರು ಹೋಗಿಬಿಟ್ರೆ ಅರಿತು ಪೆಣನೆಂದು ಪೇಳುವರು ಬುಧ ಜನ. ಅವನನ್ನ ಶವ ಅಂತ ವ್ಯವಹಾರ ಮಾಡ್ತಾರೆ, ಇನ್ನು ಪ್ರಯೋಜನ ಇಲ್ಲ ಅಂತ. ಹಾಗಾದ್ರೆ ಮುಖ್ಯ ಪ್ರಾಣ ಅಂತ ಯಾಕೆ ಕರೆದದ್ದು ಗೊತ್ತಾ? ಎಲ್ಲ ಇಂದ್ರಿಯಗಳಿಗೂ ಇಂದ್ರಿಯಾಭಿಮಾನಿಗಳಿಗೂ ಇವರೇ ಪ್ರಧಾನರು. ಇವರಿದ್ದರೆ ಅವರೆಲ್ಲ ಇದ್ದದ್ದಕ್ಕೆ ಸಾರ್ಥಕತೆ ಉಂಟು, ಅವರು ಇದ್ದು ಏನಾದರೂ ಮಾಡಬಹುದು. ಹೀಗೊಂದು ಉಪನಿಷತ್ತಿನಲ್ಲಿ ಸ್ಪರ್ಧೆ ಬಂದಿತ್ತು. ಮುಖ್ಯಪ್ರಾಣ ಅಂತ ಪ್ರಾಣದೇವರನ್ನೇ ಯಾಕೆ ಕರಿಬೇಕು? ಇವತ್ತು ಎಲ್ಲ ಕೆಲ ಕಡೆ ಇದೆ, ಒಂದು ವಾದ ಇದೆ ಅಲ್ವಾ, ನಾವೇನ್ ಕಮ್ಮಿ, ನಾವು ಅವ್ರಿಗೆ ಸಮಾನ ಅಲ್ವಾ, ಹೀಗೆಲ್ಲ ವಾದ. ಇದು ಹೊಸ ವಾದ ಏನಲ್ಲ, ಇದು ಹಳೆಯದ್ದೇ ಇದು. ಆದರೆ ವ್ಯಕ್ತಿಯ ಯೋಗ್ಯತೆ, ವ್ಯಕ್ತಿಯ ಸಾಧನೆ, ಅವುಗಳ ಮೇಲೆ ಪ್ರೋಟೋಕಾಲು ಎಲ್ಲ ಕಡೆ ಇದ್ದೇ ಇರುತ್ತೆ. ಎಲ್ಲ
ದೇವತೆಗಳಿಗೆ ಹೀಗೆ ಸ್ಪರ್ಧೆ ಬಂತಂತೆ. ನಾನು ಮುಂದು ನಾನೇ ಪ್ರಧಾನ ಅಂತ. ಸರಿ, ನೋಡುವ ಈ ದೇಹ ಉಳಿದದ್ದು ಯಾರಿಂದ ಅಂತ ಪ್ರಶ್ನೆ ಬಂತು. ಅದಕ್ಕೆ ಒಬ್ಬೊಬ್ಬ ದೇವತೆಗಳಂದ್ರು, ನಾನು ಇದ್ದರೆ ಈ ದೇಹ, ನಾನಿಲ್ಲ ಅಂದ್ರೆ ಈ ದೇಹ ಇಲ್ಲ. ಹಾಗಾದ್ರೆ ಈ ದೇಹವನ್ನು ಬಿಟ್ಟು ಹೋಗುವ ಒಬ್ಬೊಬ್ಬರೇ. ಕಣ್ಣಿಗೆ ಅಭಿಮಾನಿಯಾದ ದೇವತೆ ಸೂರ್ಯ ಹೊರಗೆ ಬಂದ, ದೇಹ ಇತ್ತು, ಕಣ್ಣು ಕಾಣಲಿಲ್ಲ, ಕುರುಡ ಅಂದ್ರು. ಚಂದ್ರ ಆಚೆ ಬಂದ, ಕಿವಿ ಕೇಳಲಿಲ್ಲ, ಈಗ ದೇವತೆಗಳು ಹೌದು, ಅವ್ರ ಆಚೆ ಬಂದ್ರು, ಕಿವುಡ ಅಂದ್ರು. ಬಾಯಿಗೆ ಅಭಿಮಾನಿ, ಮಾತು ಬರಬೇಕಾದ್ರೆ ಅಗ್ನಿ ಬೇಕಂತೆ. ನಾಲಿಗೆಗೆ ಎರಡು ಇದೆ, ನಾಲಿಗೆಯಲ್ಲಿ ಅಗ್ನಿನೂ ಅಲ್ಲೇ ಇದ್ದಾನೆ, ನೀರು ಅಲ್ಲೇ ಇದ್ದಾನೆ, ವರುಣನು. ರುಚಿಜ್ಞಾನ ಆಗೋದು ವರುಣನಿಂದ, ಮಾತು ಚೆನ್ನಾಗಿ ಬರೋದು ಅಗ್ನಿಯಿಂದ. ಅಗ್ನಿ ಆಚೆ ಬಂದ, ಮೂಕ ಅಂತ ಕರೆಸಿಕೊಂಡ, ಆದರೆ ದೇಹ ಮಾತ್ರ ಇದೆ. ಹಾಗಾದ್ರೆ ಈ ದೇಹ ಉಳಿದಿದೆ, ಕೆಲವರು ಹೊರಗೆ ಹೋಗಿದ್ದಾರೆ. ಅವ್ರಿಗೆ ಅರ್ಥ ಆಯ್ತು, ಓ ನಮ್ಮಿಂದ ಅಲ್ಲಪ್ಪ ಈ ದೇಹ, ನಾವು ಮುಖ್ಯ ಪ್ರಾಣರಲ್ಲ ಅಂತ ಗೊತ್ತಾಗಿದೆ. ಕಡೆಗೆ ಮುಖ್ಯ ಪ್ರಾಣ ದೇವರು ಬಂದರು, ದೇಹ ಪತನವಾಯ್ತು. ಇಲ್ಲೊಂದು ಡೌಟ್ ಏನು ಬಂತು ಅಂದ್ರೆ, ಎಲ್ಲರೂ ಬಂದದ್ರಿಂದ ಯಾಕೆ ಬಿದ್ದಿರಬಾರ್ದು? ಮುಖ್ಯ ಪ್ರಾಣನನ್ನೇ ಮುಖ್ಯ ಪ್ರಾಣ ಅಂತ ಹೇಗೆ ಕರೆಯೋದು? ಹಾಗೆ ಹೇಳಿದ್ರು, ನೀವು ಒಬ್ಬೊಬ್ಬರೇ ಒಳಗೆ ಹೋಗ್ರಿ, ಯಾರು ಬಂದಾಗ ಈ ದೇಹ ಮತ್ತೆ ನಿಲ್ಲತ್ತೆ ಅವನನ್ನ ಕ್ಯಾಪ್ಟನ್ ಅನ್ನುವ. ಒಬ್ಬೊಬ್ಬ ದೇವತೆಗಳೇ ಒಳಗೆ ಹೋದಾಗ ಆ ದೇಹ ಏನು ಮತ್ತೆ ನಿಲ್ಲಿಲ್ಲ. ಮುಖ್ಯ ಪ್ರಾಣ ದೇವರು ಒಳಗೆ ಬಂದ ಕೂಡಲೇ ಪುನಃ ದೇಹ ನಿಲ್ತು. ಎಲ್ಲ ಇಂದ್ರಿಯಗಳು, ಇಂದ್ರಿಯಾಭಿಮಾನಿಗಳು ತಮ್ಮ ತಮ್ಮ ಕೆಲಸವನ್ನ ಶುರು ಮಾಡಿದಾಗ, ಓ ಹಾಗಾದ್ರೆ ಈ ದೇಹ ಇರೋದು ಇಲ್ಲದೇ ಇರೋದು ಪ್ರಧಾನವಾದ ವಾಯುದೇವರಿಂದ, ಆದ್ದರಿಂದಲೇ ಅವರನ್ನ ಮುಖ್ಯ ಪ್ರಾಣ ದೇವರು ಅಂತ ಕರೆದದ್ದು. ಇನ್ನ ಪ್ರಾಣ ಅನ್ನೋ ಶಬ್ದ ಅನ ಅನ್ನುವ ವರ್ಬದು. ಅನ ಅನ್ನುವ ಒಂದು ಸಂಸ್ಕೃತದ ಕ್ರಿಯಾಪದ. ಅನ ಅನ್ನುವ ಕ್ರಿಯಾಪದದ ಅರ್ಥ ಏನು ಅಂದ್ರೆ ಚೇಷ್ಟೆ ಅಂತ. ಪ್ರ ಅನ್ನೋದು ಅದು ಸೂಪರ್ಲೇಟಿವ್ ಡಿಗ್ರಿ, ತುಂಬಾ ಚೇಷ್ಟೆಯನ್ನ ಮಾಡಿಸುವವರು. ಇನ್ ಅದರ್ ವರ್ಡ್ಸ್, ನಮ್ಮ ದೇಹದಲ್ಲಿ ಯಾವುದೇ ಕ್ರಿಯೆ ಆಗಬೇಕು, ನಾವು ಕ್ರಿಯಾಶೀಲರಾಗಿರಬೇಕು ಅಂತಾದರೆ ಮುಖ್ಯ ಪ್ರಾಣದೇವರ ಸನ್ನಿಧಾನ ಇರಬೇಕು, ಮುಖ್ಯ ಪ್ರಾಣದೇವರು ಇರಬೇಕು, ಉಸಿರಾಟ ಇರಬೇಕು. ಅಂದರೆ ಮಾತ್ರ ಈ ಎಲ್ಲಾ ಕ್ರಿಯೆಗಳು ಸಾಧ್ಯ. ಈ ಮುಖ್ಯ ಪ್ರಾಣದೇವರೇ ಹೋಗಿಬಿಟ್ರೆ ಅಂತ್ಯಕ್ರಿಯೆ ಒಂದೇ ಸಾಧ್ಯ. ಹಾಗಾದರೆ ಪ್ರಾಣ ಅಂತ ಯಾಕೆ ಕರೆದದ್ದು ಅಂದ್ರೆ, ಪ್ರಕೃಷ್ಟವಾದ ಚೇಷ್ಟೆಯನ್ನ ದೇಹದಲ್ಲಿದ್ದು ಮಾಡಿಸ್ತಾರೆ, ಆದ್ದರಿಂದ ಅವರು ಮುಖ್ಯ ಪ್ರಾಣ. ಮುಖ್ಯ ಪ್ರಾಣ ಅಂತ ಕರೀಲಿಕ್ಕೆ ಇದು ಕಾರಣ. ಅಲ್ಲ, ಪ್ರಾಣರಲ್ಲಿ ಇನ್ನು ಅನೇಕ ಜನ ಇದ್ರೆ ಇವರನ್ನು ಮುಖ್ಯ ಪ್ರಾಣ ಅನ್ಲಿ, ಒಬ್ಬರೇ ಇದ್ರೆ ಇವರು ಯಾಕೆ ಮುಖ್ಯ ಪ್ರಾಣ? ಇಲ್ಲ, ಆಗಲೇ ಹೇಳಿದಂತೆ ಇಂದ್ರಿಯಗಳಿಗೆ ಪ್ರಾಣ ಅನ್ನುವ ಹೆಸರಿದೆ, ಜೊತೆಯಲ್ಲಿ ಅವಾಂತರ ಪ್ರಾಣಗಳು ಅಂತಿದೆ. ಅಹಂಕಾರಿಕ ಪ್ರಾಣ ಅಂತ ಒಬ್ಬ ದೇವತೆ ಇದ್ದಾರೆ, ಅವರು ತ್ವಗಭಿಮಾನಿ. ಇನ್ನ ತುರುಕೆ ಇದೆಲ್ಲ ಬಂದಾಗ ಅದನ್ನ ಮಾಡಿಸುವಂತಹ ಪ್ರಾಣದೇವರಿದ್ದಾರೆ. ಇವರೆಲ್ಲ ಅಲ್ಲ, ಇವರು ಸಾಕ್ಷಾತ್ ಭಗವಂತನ ಮಕ್ಕಳಾದ ಹನುಮನ ಅವತಾರವನ್ನ ತೆಗೆದುಕೊಂಡ ಮುಖ್ಯ ಪ್ರಾಣದೇವರು ಅನ್ನೋದನ್ನ ತಿಳಿಸುವ ಸಲುವಾಗಿ ಇವರಿಗೆ ಮುಖ್ಯ ಅನ್ನೋ ವಿಶೇಷಣವನ್ನು ಕೊಟ್ಟು ಅದು ಸಾರ್ಥಕ ಆಗಿದೆ. ಇವರಿದ್ದರೆ ದೇಹ ಉಳಿಯತ್ತೆ, ಇವರಿದ್ದರೆ ತತ್ವಾಭಿಮಾನಿ ದೇವತೆಗಳು ಕೆಲಸ ಮಾಡ್ತಾರೆ, ಇವರಿಗೆ ಎಲ್ಲರೂ ದಾಸಾನುದಾಸರಾಗಿದ್ದಾರೆ. ತುಂಬಾ ಸುಂದರವಾದ ಪದ್ಯವನ್ನು ನಮ್ಮ ಜಗನ್ನಾಥ ದಾಸರಂತಾರೆ. ಕರಣಾಭಿಮಾನಿಗಳು ಕಿಂಕರರು ಮೂರ್ಲೋಕ ದೊರೆಯು ನಿನ್ನೊಳಗಿಪ್ಪ ಸರ್ವಕಾಲ. ಪರಿಸರನೆ ಈ ಭಾಗ್ಯ ದೊರೆತನಕ್ಕೆ ಮಿಗಿಲುಳ್ತೆ, ಕೃಪಣ ವತ್ಸಲನೇ ನೀ ದಯಾಕರನೆಂದು ಪ್ರಾರ್ಥಿಸುವೆ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ನೀನಿರೋದ್ರಿಂದ ಇದು ಸಾಧ್ಯ. ಎಂಥ ಮಾತು! ಕರ್ಣಾಭಿಮಾನಿಗಳು ನಿನ್ನ ಕಿಂಕರರು, ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ಇವರ ದಾಸಾನುದಾಸರು. ಮತ್ತೆ ಸರ್ವೋತ್ತಮನಾದ ದೇವರು ನಿನ್ನಲ್ಲಿ ಇದ್ದಾನೆ. ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗುಂ ಕಿಂಕರಾಹ ಶಂಕರಾದ್ಯಾಹ. ರುದ್ರಾದಿ ದೇವತೆಗಳು ಇವನ ಭೃತ್ಯರು. ಬರೀ ಭೃತ್ಯರಷ್ಟೇ ಅಲ್ಲ, ಈಗ ಪೇಯ್ಡ್ ಸರ್ವಿಸ್, ನಾವು ಹಣ ಕೊಟ್ಟರೆ ಅನೇಕ ಜನ ಭೃತ್ಯರು ಬರ್ತಾರೆ. ಅವರು ಹಣಕ್ಕಾಗಿ ಕೆಲಸವನ್ನ ಮಾಡಿದವರು. ಯಜಮಾನನ ಮೇಲೆ ಭಕ್ತಿ ಇರಬೇಕು ಅಂತೇನಿಲ್ಲ, ನಮಗೆ ಜೀವನವನ್ನ ಇವನು ಕಲ್ಪಿಸಿಕೊಟ್ಟಾನೆ,
ನಾವು ಅವನ ಕೆಲಸ ಮಾಡಿಕೊಡ್ತಾ ಇದ್ದೀವಿ. ಸೊ ಪರಸ್ಪರಂ ಭಾವ ಎಂತಹ, ಅವನೇನು ಪುಕ್ಕಟ್ಟೆ ಏನು ಕೊಡೋದಿಲ್ಲ, ಹೀಗೊಂದು ಭಾವನೆ ಇರುತ್ತೆ. ಆದರೆ ಈ ದೇವತೆಗಳೆಲ್ಲ ವಾಯುದೇವರಿಗೆ ಸರೆಂಡರ್ ಆದದ್ದು ಏನೋ ಒಂದಿಷ್ಟು ಸಂಬಳ ಕೊಡ್ತಾನೆ, ಇನ್ನೇನೋ ಮಾಡ್ತಾನೆ ಅಂತಲ್ಲ, ಸರ್ವಸ್ವವು ಅವ್ರು ನಮಗೆ. ಮುಖ್ಯ ಪ್ರಾಣದೇವರು ನಮಗೆ ನಮ್ಮ ದೇಹದಲ್ಲಿದ್ದು ಉಸಿರಾಟ ಮಾಡಿಸ್ತಾ ಇದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ದೇವತೆಗಳಿಗೆ ಅಂದ್ರೆ ಜೀವರು ಅಂತ ಶುರು ಆಗ್ತಾರಲ್ಲ, ಸಾಮಾನ್ಯವಾಗಿ ಪರಮಾತ್ಮನ ನಂತರ ಲಕ್ಷ್ಮೀದೇವಿ, ಅವಳನ್ನ ಈಶಕೋಟಿ ಪ್ರವಿಷ್ಟಳು ಅಂತ ಕರೀತಾರೆ. ಜೀವ ಅಂತ ಶುರು ಆಗೋದೆ ಬ್ರಹ್ಮದೇವರು ವಾಯುದೇವರಿಂದ, ಜೀವೋತ್ತಮರು ಅಂತ ಅವರನ್ನೇ ಕರೆಯೋದು. ಆ ಜೀವರು ಅಂತ ಶುರುವಾದ ಎಲ್ಲರಿಗೂ ಪಾಠ ಹೇಳುವ ದೊಡ್ಡ ಲೆಕ್ಚರರ್ ಇವರು. ಸರಸ್ವತಿ, ಭಾರತಿ ಎಲ್ಲರೂ ಇವರ ಸ್ಟೂಡೆಂಟ್, ರುದ್ರಾದಿ ದೇವತೆಗಳು. ಇವರಲ್ಲಿ ಪಾಠವನ್ನ ಕೇಳಿಯೇ ಅವರು ಆ ಪದವಿಯನ್ನ ಗಳಿಸಿದ್ದು. ಇನ್ನೆಷ್ಟು ದೊಡ್ಡ ಯೋಗ್ಯತೆ. ನಮ್ಮ ವಿಜಯದಾಸರದೇ ಅಂತಾರೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನೀನೆ ಆನಂದ ಭಾರತಿ ರಮಣ. ಆನಂದ ಭಾರತಿ ರಮಣ ನೀನೇ ಶರವಾದಿ ಗೀರ್ವಾಣಾದ್ಯರಿಗೆ ಜ್ಞಾನಧನ ಪಾಲಿಪ ವರೇಣ್ಯ. ಜ್ಞಾನಧನ ಪಾಲಿಪ ವರೇಣ್ಯ. ನಾನು ನಿರತದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸುವೆನು. ಪ್ರಾಣನಾಥ ದಿರಿವಿಜಯ ವಿಠಲನ ಅಣಿಸಿಕೊಡುವುದು ಭಾನು ಪ್ರಕಾಶ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವಭಯರಣ್ಯ ದಹನ ಪವನ. ನೀನೇ ಶರವಾದಿ ಗೀರ್ವಾಣಾದ್ಯ ಅಮರರಿಗೆ ಅಥವಾ ಗೀರ್ವಾಣಾದ್ಯರಿಗೆ, ರುದ್ರಾದಿ ದೇವತೆಗಳಿಗೆ ಪಾಠ ಹೇಳದವನು ನೀನೆ. ಹಾಗಾಗಿ ಜ್ಞಾನವೆಂಬ ಸಂಪತ್ತನ್ನ ಕೊಡುವ ದೊಡ್ಡ ಯೋಗ್ಯತೆ ಮುಖ್ಯ ಪ್ರಾಣದೇವರದು. ಎಲ್ಲರೂ ಅವರ ಶಿಷ್ಯರು. ಶಿಷ್ಯರಷ್ಟೇ ಅಲ್ಲ, ಅವರಿಗೆ ಈ ಪದವಿ ಬಂದದ್ದೇ ಇವರ ಶಿಷ್ಯರಾದದ್ದರಿಂದ, ಅದು ವಿಶೇಷ ನೋಡಿ. ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥಗಳ ಓದಿ ಜಲಧಿಯೊಳು 10 ಕಲ್ಪವ ತಪವ ಗೈದು ಆದಿತ್ಯರೊಳಗೆ ಉತ್ತಮನು ಎನಿಸಿ ಪುರುಷೋತ್ತಮನ ಪರ್ಯಂಕ ಪದವೈದಿದೆಯೋ ಮಹದೇವ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ವಾಯುದೇವರ ಅನುಗ್ರಹ ರುದ್ರದೇವರ ಮೇಲೆ ಎಷ್ಟು ಅಂತ ಹೇಳ್ತಾ, ಅಧ್ಯಯನವನ್ನ ಮಾಡಿದ್ದಕ್ಕೆ ಅವರಿಗೆ ರುದ್ರ ಪದವಿ ಬಂತು, ಇನ್ನೊಂದೆಷ್ಟು ಸಾಧನೆಯನ್ನ ಮಾಡಿದ್ದಕ್ಕೆ ಪರಮಾತ್ಮನ ಹಾಸಿಗೆಯಾಗುವ ಶೇಷ ಪದವಿ ಬಂತು. ಇದಕ್ಕೆಲ್ಲ ಮೂಲ ಕಾರಣ ವಾಯುದೇವರಲ್ಲಿ ಅಧ್ಯಯನಾದಿಗಳನ್ನ ಮಾಡಿದ್ದರಿಂದ, ವಾಯುದೇವರಲ್ಲಿ ಭಕ್ತಿಯನ್ನ ಮಾಡಿದ್ದರಿಂದ. ಹಾಗಾಗಿ ಇವರು ಎಲ್ಲಕ್ಕಿಂತ ಮುಖ್ಯರಾದದ್ದರಿಂದ ಮುಖ್ಯ ಪ್ರಾಣ ಅಂತ ಇವರನ್ನ ಕರೆಯೋದು. ಅಥವಾ ಎಲ್ಲಕ್ಕಿಂತ ಮುಖ್ಯನಾದ ಭಗವಂತ, ಅವನಿಗೆ ತುಂಬ ಪ್ರೀತಿ ಅಂತೆ ಇವರನ್ನ ಕಂಡ್ರೆ. ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ದೇವರು ಎಲ್ಲಿವರೆಗೂ ಇವರಿಗೆ ವರವನ್ನ ಕೊಟ್ಟ್ಯಾನೆ, ಅಪ್ಪ ವಾಯುದೇವ ನಿನಗೊಂದು ಫೆಸಿಲಿಟಿಯನ್ನು ನಾನು ಕೊಡ್ತೇನೆ, ನೀನು ಯಾರಲ್ಲಿ ಇರ್ತೇನೆ ಅಂತ ಅನ್ಕೊಳ್ತೀಯೋ ನಾನು ಇರ್ತೇನೆ, ನೀನು ಎಲ್ಲಿಂದ ಬರಬೇಕು ಅನ್ಕೊಳ್ತೀಯೋ ನಾನು ಬಂದ್ಬಿಡ್ತೇನೆ. ಯದ್ಯಪಿ ನಾನು ಸ್ವತಂತ್ರ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಅಲ್ಲ, ಆದರೆ ನೀನು ಮಾಡುವ ಭಕ್ತಿಗೆ ನಾನು ನಿನ್ನ ಹಿಂದೆ ಇರ್ತೇನೆ, ಆಯ್ತೋ ಇಲ್ಲೋ? ನೀನು ಎಲ್ಲಿರ್ತೀಯೋ ನಾನು ಅಲ್ಲಿರ್ತೇನೆ, ನೀನು ಎಲ್ಲಿರೋದಿಲ್ಲೋ ನಾನು ಅಲ್ಲಿರೋದಿಲ್ಲ ಅನ್ನೋದಕ್ಕೆ ಈ ನಮ್ಮಲ್ಲಿ ಒಂದು ಕನ್ನಡದ ಗಾದೆ ಇದೆ ನೋಡಿ, ಅರಸನ್ನ ನಂಬಿ ಪುರುಷನ್ನ ಕೈ ಬಿಟ್ಟ ಅಂತ. ಹಾಗೆ ಮಾಡಬೇಡಿ. ನನಗೆ ದೇವರು ಚೆನ್ನಾಗಿ ಗೊತ್ತು ಅಂತ ಹೇಳಿ ಮುಖ್ಯ ಪ್ರಾಣನನ್ನ ಬಿಡಬೇಡಿ. ಮುಖ್ಯ ಪ್ರಾಣ ಇದ್ದಲ್ಲೇ ದೇವರಿರೋದು. ನನ್ನ ಕೂಸು ಬಂದಿಲ್ಲ, ನನ್ನ ಕೂಸು ನಿನಗೆ ಬೇಡ ಅಂದ್ರೆ ನೀನೇ ನನಗೆ ಬೇಡ ಅಂತಾನ ದೇವರು. ಎಲ್ಲಿ ಮುಖ್ಯ ಪ್ರಾಣ ದೇವರೋ ಅಲ್ಲಿ ದೇವರು. ಹಾಗೊಂದು ವ್ಯವಸ್ಥೆ, ದೇವರ ವ್ಯವಸ್ಥೆಯೇ ಅದು. ನನ್ನ ಮಗು ಬಂದಿದ್ಯಾ, ನಾನು ಬರ್ತೇನೆ. ಇದು ಒಂದು ದೊಡ್ಡ ಭಾಗ್ಯ. ಅದಕ್ಕೆ ಮುಖ್ಯ ಪ್ರಾಣರು. ಮುಖ್ಯನಾದವನು ಈ ಪ್ರಾಣನಲ್ಲಿ ಇದ್ದದ್ದರಿಂದ ಮುಖ್ಯ ಪ್ರಾಣ. ಸದಾ ವಾಯುದೇವರಲ್ಲಿ ಸನ್ನಿಹಿತನಾಗಿರ್ತಾನಂತೆ. ದೇವರ ಅಡ್ರೆಸ್ ಯಾವುದು? ನಮ್ಮ ಪುರಂದರದಾಸರಂತಾರೆ, ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲನು ಹನುಮನೊಳ್ವಾಸ, ಹನುಮನ ಮತವೇ
ಹರಿಯ ಮತವು. ಈ ಕಾರಣದಿಂದ ಮುಖ್ಯ ಪ್ರಾಣ ಅಂತ ಮುಖ್ಯ ಪ್ರಾಣ ಅವತಾರ ಭೂತಾನಾಂ ಅಂತ ಶಾಸ್ತ್ರಗಳಲ್ಲೂ ಮುಖ್ಯ ಪ್ರಾಣ, ದಾಸರುಗಳು ಕರವ ಮುಗಿದ ಮುಖ್ಯ ಪ್ರಾಣ. ಅದಕ್ಕೆ ಎಲ್ಲ ಇಂದ್ರಿಯಗಳಿಗೆ ನಿಯಾಮಕರು, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಗುರುಗಳು, ಪರಮ ಮುಖ್ಯನಾದ ಪರಮಾತ್ಮನ ವಿಶೇಷ ಸನ್ನಿಧಾನಕ್ಕೆ ಇವರು ಪಾತ್ರರು. ದೇವರು ಕೊಟ್ಟಿರುವ ದೊಡ್ಡ ವರ ಏನು ಅಂದ್ರೆ, ಯಾವ ದೇಹದಲ್ಲಿ ನೀನಿರ್ತೀಯೋ, ಯಾವ ಸ್ಥಳದಲ್ಲಿ ನೀನಿರ್ತೀಯೋ ನಾನು ಅಲ್ಲಿ ಇರ್ತೇನೆ, ನೀನಿಲ್ಲದ ಸ್ಥಳ ನನಗೆ ಬೇಡ ಅಂತ ಹೇಳಿರೋದ್ರಿಂದ ಮುಖ್ಯನಾದ ಭಗವಂತನ ವಾಸಸ್ಥಾನ ಇವರು ಆದದ್ದರಿಂದ ಮುಖ್ಯ ಪ್ರಾಣರು. ಎಲ್ಲ ಕಾರಣದಿಂದ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರ ಮೂಲ ರೂಪವನ್ನು ನಾವು ಧ್ಯಾನ ಮಾತ್ರ ಕೇಳ್ತೇವೆ. ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀನಂ. ಉದ್ಯದ್ರವಿ ಪ್ರಕರ ಸನ್ನಿಭಂ, ಆಗ ಉದಯಿಸುತ್ತಾ ಇರುವ ಸೂರ್ಯನ ಅದ್ಭುತವಾದ ಪ್ರಕಾಶ ಹೇಗಿರುತ್ತೋ ಆ ಪ್ರಕಾಶ ಉಳ್ಳವರು ವಾಯುದೇವರು. ಪರಮಾತ್ಮನ ತೊಡೆಯ ಮೇಲೆ ಕೂರುವಂತಹ ದೊಡ್ಡ ಭಾಗ್ಯ. ಸದಾ ಅವರ ತೊಡೆ ಮೇಲೆ ಕೂತಿರ್ತಾರಂತೆ ಮುಖ್ಯ ಪ್ರಾಣದೇವರು. ನಾವು ಮುಖ್ಯ ಪ್ರಾಣದೇವರನ್ನ ಚಿಂತನೆ ಮಾಡಬೇಕಾದದ್ದು ಹೀಗೆ: ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೆ ಶ್ವಾಸೀನಂ ಅಸ್ಯ ನುತಿ ನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇತ್ ಗದಾ ಭಯಕರಂ. ಒಂದು ಕೈಯಲ್ಲಿ ಗದೆ, ಇನ್ನೊಂದು ಕೈಯಲ್ಲಿ ಅಭಯ ಹಸ್ತವನ್ನು ಹಿಡ್ಕೊಂಡಿದ್ದಾರೆ. ಸುಕೃತಾಂಜಲಿಂ, ಇನ್ನೆರಡು ಕೈಗಳನ್ನ ದೇವರಿಗೆ ಮುಗಿದು ನಿಂತಿದ್ದಾರೆ. ಪ್ರಾಣಂ ಯಥೇಷ್ಠತನಂ ಉನ್ನತ ಕರ್ಮಶಕ್ತಿಂ, ಅದ್ಭುತವಾದ ಎಲ್ಲರಿಂದ ಕ್ರಿಯೆಯನ್ನು ಮಾಡಿಸುವ ನೀವೇ ಸ್ವಯಂ ಕ್ರಿಯಾಶೀಲರು, ಸದಾಗತಿ ಅಂತ ವಾಯುದೇವರನ್ನ ಕರೀತಾರೆ. ಅಂತಹ ಮುಖ್ಯ ಪ್ರಾಣದೇವರಿಗೆ ನಮಸ್ಕಾರ ಮಾಡುತ್ತೇನೆ ಅಂತ. ಆದರೆ ಹೆಚ್ಚಾಗಿ ವಾಯುದೇವರ ಅವತಾರಗಳು ಪ್ರಸಿದ್ಧ. ಹನುಮ, ಭೀಮ, ಮಧ್ವ. ದಾಸರಂತೂ ಎಲ್ಲೇ ಯಾವುದೇ ಪ್ರಾಯಃ ಕೃತಿಯನ್ನು ತೆಗೆದುಕೊಂಡಾಗ ಒಂದೊಂದು ನುಡಿಯಲ್ಲಿ ಒಂದೊಂದು ಅವತಾರವನ್ನು ಹೇಳಿ ಸಮಾಪ್ತಿ ಮಾಡುವ ಪದ್ಧತಿಗಳಿದ್ದಾವೆ. ಪುರಂದರದಾಸರಿಂದ ಆರಂಭ ಮಾಡಿಕೊಂಡು ಎಲ್ಲ ದಾಸರವರು ವರೆಣ್ಯರು ಹಾಗೆ ಕೊಂಡಾಡ್ಯಾರೆ. ಹನುಮ, ಭೀಮ, ಮಧ್ವ ಮುನಿಗಳ ನೆನೆದು ಭಜಿಸಿರುವಂಥ ಪ್ರಕೃತದಲ್ಲಿ ಹನುಮಂತ ದೇವರು ಸ್ಪೃಷ್ಟೈವಯಂ ಪ್ರೀತಿಮತಾ ನಿಲೇನ ನರೇಂದ್ರ ಕಾಂತಾ ಸುಶವೇತ್ರ ಕುಂತಿ. ಹನುಮಂತ ದೇವರು ಅವತಾರ ಮಾಡಿದ್ದು ಅಂಜನಾದೇವಿಯಲ್ಲಿ. ಹನುಮಂತ ದೇವರು ಅವತಾರ ಮಾಡಿದ್ದಾದ್ರೂ ಯಾಕೆ ಅಂತ ಪ್ರಶ್ನೆ ಬಂದರೆ, ವಿಶೇಷವಾಗಿ ಹನುಮಂತ ದೇವರು ರಾಮನ ಸೇವೆಯನ್ನ ಮಾಡಬೇಕು. ಬೇರೆ ಪ್ರಾಣದೇವರಿಗೆ ಬೇರೆ ಉದ್ಯೋಗ ಇಲ್ಲೇ ಇಲ್ಲ ಅನ್ಕೊಳ್ಳಿ. ಬಹಳ ದೊಡ್ಡ ದೇವರ ಕಾರ್ಯವನ್ನ ಬಿಟ್ಟು ಬೇರೆ ಇನ್ನೇನೋ ಮಾಡ್ಲಿಕ್ಕೆ ಬಂದಿದ್ರು, ಆ ಮಧ್ಯದಲ್ಲಿ ದೇವರ ಪೂಜೆ ಮಾಡಿದ್ರು ಅಂತಲ್ಲ. ಅವ್ರು ಮಾಡೋದೆಲ್ಲ ದೇವರ ಪೂಜೆಯೇ. ಪ್ರಾಯಃ ನಿಮ್ಮ ಜೀವನದಲ್ಲಿ ದೇವರ ಪೂಜೆಗಾಗಿ ಒಂದಿಷ್ಟು ಸಮಯವನ್ನ ಮೀಸಲಿಡ್ತೇವೆ. ಮುಖ್ಯ ಪ್ರಾಣದೇವರ ಜೀವನ ಸಮಯ ಮೀಸಲಿಟ್ಟಿದ್ದಲ್ಲ. ಇಡೀ ಜೀವನದಲ್ಲಿ ಮಾಡುವುದೆಲ್ಲವೂ ರಾಮನ ಪೂಜೆ, ಮಾಡುವುದೆಲ್ಲವೂ ದೇವರ ಪೂಜೆ. ಅವರು ದೇವಸ್ಥಾನಕ್ಕೆ ಹೋದಾಗ ದೇವರು ಕಾಣಿಸೋದಿಲ್ಲ, ಅವರು ಇದ್ದಲ್ಲೇ ದೇವರು ಕಾಣಿಸ್ತಾನೆ. ಅವರು ಇದ್ದಲ್ಲಿ ದೇವರು ಬಂದು ನಿಲ್ತಾನೆ. ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲತುಮಿನಲ್ಲನಿದ್ದಾನೆ ಪ್ರಾಣಿ. ಚಿಂತಾಕ ಮಾಡುತ್ತೀದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬ ಅನಾಥನಿದ್ದಾನೆ. ಗೋಪ್ತಾತ ಜಗದ್ವ್ಯಾಪ್ತ ಭಜಕರ ಆಪ್ತ ನೆನೆಸಿ ಕಂಬದಲ್ಲಿ ಪ್ರಾಪ್ತನಾದ ಪ್ರಹ್ಲಾದನ ಪರಮಾಪ್ತನಿದ್ದಾನೆ. ಇದನ್ನ ನಾವು ಹಾಡ್ತೇವೆ. ಅನುಭವಿಸಿ ಕಣಕಣಗಳಲ್ಲಿ ಭಗವಂತನನ್ನ ಕಾಣುವ ಸೌಭಾಗ್ಯ ನಮ್ಮ ಮುಖ್ಯ ಪ್ರಾಣದೇವರದು. ಹಾಗಾಗಿ ಇವರನ್ನ ಮುಖ್ಯ ಪ್ರಾಣದೇವರು. ಈ ಎಲ್ಲ ಇಂದ್ರಿಯಗಳು ನಮಗೆ ಬೇಕು ದೇಹಕ್ಕೆ. ಯಾವ ಇಂದ್ರಿಯ ಊನಾದರೂ ಕಷ್ಟವೇ. ಆದರೆ ಇದೆಲ್ಲವೂ ಯಾವಾಗ ಸಾರ್ಥಕ ಆಗತ್ತೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಎಲ್ಲ ಎಲೆಕ್ಟ್ರಿಕಲ್ ಅಸೆಸರೀಸ್ ಇದೆ, ತುಂಬಾ ಒಳ್ಳೆ ಕ್ವಾಲಿಟಿ ಭಾರಿ ಕಂಪನಿಯದ್ದನ್ನು ನಾನು ತಂದಿದ್ದೇನೆ. ಆದರೆ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ನೇ ಸಿಕ್ಕಿಲ್ಲ ಅಂತಂದ್ರೆ ಅಸೆಸರೀಸನ್ನು ವಾರಕ್ಕೊಂದ್ಸಲಿ ಒರೆಸಿ ಕೂತ್ಕೋಬೇಕು ಧೂಳನ್ನು. ಎಲೆಕ್ಟ್ರಿಕ್ ಕನೆಕ್ಷನ್ ಇದ್ರೆ ಅದೆಲ್ಲ ಕೆಲಸ ಮಾಡುತ್ತೆ. ಹಾಗೆ ಈ ಎಲ್ಲ ಇಂದ್ರಿಯಗಳು ಅಸೆಸರೀಸ್ ಇದ್ದ ಹಾಗೆ ಅದು ತನ್ನ ಕಾರ್ಯವನ್ನ ಮಾಡಬೇಕಾದರೆ ಮೇನ್ ಕರೆಂಟ್ ಇದ್ದ ಹಾಗೆ ನಮ್ಮ ಮುಖ್ಯ ಪ್ರಾಣದೇವರು. ಅವರಿಲ್ಲ ಅಂತಾದರೆ ಈ ಇಂದ್ರಿಯಾಭಿಮಾನಿ ದೇವತೆಗಳು ಏನನ್ನೂ ಮಾಡಲಾರರು. ಆ ದಿಶೆಯಲ್ಲಿ ಪ್ರಾಣದೇವರನ್ನ
ಮುಖ್ಯ ಪ್ರಾಣದೇವರು ಅಂತ ಚಿಂತನೆಯನ್ನು ಮಾಡಬೇಕು ಅಂತ. ಆ ಮುಖ್ಯ ಪ್ರಾಣದೇವರು ಅನ್ನೋದಕ್ಕೆ ಅನೇಕ ಘಟನಾವಳಿಗಳನ್ನ, ಅನೇಕ ಸಂವಾದಗಳನ್ನ ಉಪನಿಷತ್ತುಗಳು, ಶಾಸ್ತ್ರ ತಿಳಿಸಿಕೊಟ್ಟಿದೆ. ಅಂತಹ ಮುಖ್ಯ ಪ್ರಾಣದೇವರನ್ನ ನಾವು ನೀವು ತಿಳಿದು ವಿಶೇಷವಾಗಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮನ್ನು, ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ, ದೇವತೆಗಳನ್ನ ನಾವು ಏನು ಉಪಾಸನೆ ಮಾಡ್ತೇವೆ ಆ ತರಹದ ಫಲವನ್ನ ನಮಗೆ ಅವರು ನಮ್ಮ ಯೋಗ್ಯತಾನುಸಾರ ಕೊಡ್ತಾರೆ. ಮುಖ್ಯ ಪ್ರಾಣದೇವರಲ್ಲಿ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಮುಖ್ಯ ಪ್ರಾಣದೇವರು ಸದಾ ಕ್ರಿಯಾಶೀಲರು. ಮುಖ್ಯ ಪ್ರಾಣದೇವರಲ್ಲಿ ಬುದ್ಧಿ, ಬಲ, ಯಶಸ್ಸು, ಧೈರ್ಯ ಇವೆಲ್ಲ ಇದೆ ಅಂತ ನಾವು ಉಪಾಸನೆ ಮಾಡಿದ್ರೆ ನಮ್ಮ ಯೋಗ್ಯತಾನುಸಾರ ಅದನ್ನು ನಮಗೆ ಕೊಡ್ತಾರೆ. ಅದು ತುಂಬಾ ಪ್ರಯೋಜನಕಾರಿಯಾಗದ್ದು. ಪ್ರಾಣದೇವರಲ್ಲಿ ಎಲ್ಲ ಇದೆ, ನನಗೇನಾಯ್ತು ಅಂತಾನೆ ಅಲ್ವಾ ಇವತ್ತು ಕೇಳೋದು. ಅಪ್ಪ ನಿನ್ನಲ್ಲಿ ಇರೋದು ಆಚೆ ಬರಬೇಕಾದ್ರೆ ಇವನ ಅನುಗ್ರಹ ಬೇಕು. ಇವರ ಅನುಗ್ರಹ ಇಲ್ಲ ಅಂದ್ರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಇಡೀ ಜೀವನ ನಿನ್ನ ಯಾವ ಶಕ್ತಿಯೂ ಆಚೆ ಬರದೆ ಒಂದಿನ ಕೃಷ್ಣಾರ್ಪಣೆ ಆದ್ರೆ ಯಾರಿಗೆ ಪ್ರಯೋಜನ? ಬರೀ ಸರ್ಟಿಫಿಕೇಟ್ ಇರೋದು ಮುಖ್ಯ ಅಲ್ಲ. ಆ ಸರ್ಟಿಫಿಕೇಟಿಗೆ ತಕ್ಕಂತೆ ನನಗೆ ಜಾಬ್ ಸಿಕ್ಕು, ಐ ಹ್ಯಾವ್ ಟು ಅಚೀವ್ ಸಮಥಿಂಗ್. ಆ ಅಚೀವ್ಮೆಂಟ್ ಏನಾದರೂ ಆಗಬೇಕು ಅಂದ್ರೆ ಒಳಗೆ ನಿಂತು ಮಾಡಿಸುವವರು ಮುಖ್ಯ ಪ್ರಾಣದೇವರು. ಎಲ್ಲ ದೇವತೆಗಳ ಮುಖಾಂತರ ಅವರಿಗೆ ನಿಯಾಮಕ ಭಗವಂತ. ಆ ದೇವರು ಅವರಿಗೆ ಇಷ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದ ಅವರನ್ನು ಮುಖ್ಯ ಪ್ರಾಣ ಅಂತ ಕರೆಯೋದು. ನಾವು ನೀವು ಅವರನ್ನ ಈ ರೀತಿ ಉಪಾಸನೆ ಮಾಡಿ ನಮ್ಮ ನಮ್ಮ ಯೋಗ್ಯತಾನುಸಾರ ಭಗವಂತನ ಅನುಗ್ರಹಕ್ಕೆ ಹಾಗೂ ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರ ಆಗುವಂತೆ ನಮ್ಮ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡು. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.